ಹಿಂದೂ ದೇವರುಗಳು ಮತ್ತು ದೇವಿಯರ ಅಜ್ಞಾತ ತಥ್ಯಗಳು ಅಥವಾ ವಿಶೇಷ ಸುದ್ದಿಗಳು. ಶಿವನ ಅಚ್ಚರಿಯ ವಿಷಯಗಳು. ಶಿವನು ಎಂದಿಗೂ ಕೋಪದೇವನಲ್ಲ. ಅವರು ಪಶುಪತಿನಾಥ ಎಂಬ ಹೆಸರಲ್ಲಿ ಪಶುಗಳ ರಕ್ಷಕನಾಗಿದ್ದಾರೆ. ಸಮುದ್ರ ಮಂಥನ ಸಮಯದಲ್ಲಿ ಹುಟ್ಟಿದ ಆಲಾಹಲ ವಿಷವನ್ನು ಪಾನ ಮಾಡಿ ಅಥವಾ ಕುಡಿದು ಕಂಠದಲ್ಲಿ ವಿಷವಿರಿಸಿಕೊಂಡು ನೀಲಕಂಠ ಎಂಬ ಹೆಸರು ಪಡೆದವರು. ಅವರ ತಾಂಡವ ನೃತ್ಯವು ಸೃಷ್ಟಿ, ಸ್ಥಿತಿ, ನಾಶವನ್ನು ಒಂದೇ ಸಮಯದಲ್ಲಿ ಸೂಚಿಸುತ್ತದೆ. ಗಣೇಶನ ಅಪರೂಪದ ವಿಷಯಗಳನ್ನು ನಾವು ಹೇಳಬೇಕಾದ್ರೆ, ಮಹಾಭಾರತವನ್ನು ಬರೆದ ಗಾದೆ ಪ್ರಕಾರ ಗಣೇಶನು ತನ್ನ ತಂತಿಯನ್ನು ಮುರಿದು ವ್ಯಾಸನ ಮಾತುಗಳು ಬರೆಯಲು ಆರಂಭಿಸಿದನು. ಗಣೇಶನು ಪಾರ್ವತೀದೇವಿಯ ಮಣ್ಣಿನ ರೂಪದಲ್ಲಿ ಜೀವ ಪಡೆದವನು. ಗಣೇಶನಿಗೆ ಹಲವು ರೂಪಗಳು, ಅದರಲ್ಲಿ 23 ರೂಪಗಳು. ಪ್ರತಿ ರೂಪಕ್ಕೂ ವಿಶಿಷ್ಟ ಅರ್ಥವಿದೆ ಎಂದು ಹೇಳಲಾಗುತ್ತದೆ. ಲಕ್ಷ್ಮೀದೇವಿಯ ರಹಸ್ಯ. ಲಕ್ಷ್ಮೀದೇವಿಯು ಕೇವಲ ಅನ್ನದ ದೇವಿಯಲ್ಲ. ಅವಳು ಅಷ್ಟಲಕ್ಷ್ಮಿ ರೂಪಗಳಲ್ಲಿ ಸಾಂಸ್ಕೃತಿಕ, ಧೈರ್ಯ, ಜ್ಞಾನ, ಸಂತಾನಾದಿ ಸಂಪತ್ತನ್ನು ಪ್ರತಿನಿಧಿಸುತ್ತಾಳೆ. ಅವಳು ಸಮುದ್ರ ಮಥನ ಸಮಯದಲ್ಲಿ ಕಮಲದ ಮೇಲಿಂದ ಉದ್ಭವಿಸಿದವಳು. ವಿಷ್ಣುವಿನ ಪ್ರತಿಯೊಂದು ಅವತಾರಕ್ಕೂ ಅವನ ಜೊತೆಯಲ್ಲೇ ಇದ್ದು ರಾಮನಿಗೆ ಸೀತೆಯಾಗಿ, ಕೃಷ್ಣನಿಗೆ ರುಕ್ಮಿಣಿಯಾಗಿ ಇದ್ದಂಥವಳು. ಇನ್ನು ವಿಷ್ಣುವಿನ ವಿಶೇಷ ಅಂಶಗಳು. ವಿಷ್ಣುವಿನ ದಶಾವತಾರಗಳು ವಿಜ್ಞಾನದಲ್ಲಿ ಈಗಲೂ ತರ್ಕವಾಗಿರುವಂತಹ ಒಂದು ವಿಷಯವಾಗಿದೆ. ಮೀನಿನಿಂದ ಮನುಷ್ಯನ ತನಕ ವಿಷ್ಣುವಿನ ಅವತಾರಗಳಿವೆ. ವಾಮನ ರೂಪದಲ್ಲಿ ವಿಷ್ಣು 3 ಹೆಜ್ಜೆಗಳಲ್ಲಿ ಸಂಪೂರ್ಣ ವಿಶ್ವವನ್ನು ಆವರಿಸುತ್ತಾನೆ. ಅವನು ಅನಂತನಾಗದ ಮೇಲೆ ಪಾಲಿನ ಸಮುದ್ರದಲ್ಲಿ ವಿಶ್ರಾಂತಿಸುತ್ತಾನೆ. ಬ್ರಹ್ಮನ ಸೃಷ್ಟಿಗೂ ಮೊದಲು ವಿಷ್ಣುವಿನ ಸೃಷ್ಟಿ ಅಂತ ಹೇಳಲಾಗುತ್ತದೆ. ದುರ್ಗಾದೇವಿಯ ಮಹಿಮೆ. ದುರ್ಗಾದೇವಿಯನ್ನು ಎಲ್ಲ ದೇವರುಗಳು ತಮ್ಮ ಶಕ್ತಿಯಿಂದ ಸಾಮೂಹಿಕವಾಗಿ ರೂಪಿಸಿದವರು ಮಹಿಷಾಸುರನನ್ನು ಸಂಹರಿಸಲು. ಅವರು ಹುಲಿಯನ್ನೇ ತನ್ನ ವಾಹನವಾಗಿ ಮಾಡಿ ಶಕ್ತಿಯ ಸಂಕೇತವಾಗಿ ಕಾಣುತ್ತಾರೆ. ಪ್ರತಿ ಆಯುಧವು ಪ್ರತ್ಯೇಕ ದೇವರಿಂದ ದೊರೆತದ್ದು. ಅದು ಶಕ್ತಿ ಹಾಗೂ ತ್ಯಾಗವನ್ನು ಸೂಚಿಸುತ್ತದೆ. ಸರಸ್ವತಿ ದೇವಿಯ ಅಪರೂಪದ ಅಂಶ. ಸರಸ್ವತಿಯನ್ನು ವಾಣಿ ಅಥವಾ ವಿದ್ಯೆಯ ದೇವಿ ಎಂದು ಪರಿಗಣಿಸಲಾಗುತ್ತದೆ. ಸರಸ್ವತಿ ನದಿ ಈಗ ನೆಲದ ಕೆಳಗೆ ಹರಿಯುತ್ತಿದೆ ಎಂದು ನಂಬಲಾಗುತ್ತದೆ. ಅದು ಇನ್ನೂ ಪವಿತ್ರವಾದುದು. ಹಂಸ ಮತ್ತು ಪಕ್ಷಿಯ ಸತ್ಯ ಮತ್ತು ಅಸತ್ಯವನ್ನು ಬೇರ್ಪಡಿಸುವ ಶಕ್ತಿ, ವಿವೇಕ ಪ್ರತಿನಿಧಿಸುವ ಶಕ್ತಿಯನ್ನು ಸರಸ್ವತಿ ದೇವಿಯಲ್ಲಿ ನಾವು ಕಾಣಬಹುದು. ಕೃಷ್ಣನ ರಹಸ್ಯ. ಕೃಷ್ಣನು ಅಂಗುಲಿ ಮುದ್ರೆ ಮತ್ತು ಚಕ್ರ ಒಂದೇ ರೀತಿಯ ಬದಲಾಗದ ಗುರುತು ಹೊಂದಿವೆ ಎಂಬುದು ನಂಬಿಕೆ ಇದೆ. ಅವರಿಗೆ 16,108 ಪತ್ನಿಯರು ಇದ್ದರು, ಆದರೆ ಕೇವಲ 8 ಮಹಾಪತ್ನಿಯರು ಎಂದು ವಿಶ್ವಸಿಸಲಾಗುತ್ತದೆ. ಕೃಷ್ಣನು ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ಹುಡುಗನಂತೆಯೇ ಕಾಣುತ್ತಿದ್ದನಂತೆ. ಹನುಮಂತನ ಚಿರಂಜೀವಿತನ. ಹನುಮಂತನು ಚಿರಂಜೀವಿ. ಅವರು ಇನ್ನೂ ಭೂಮಿಯಲ್ಲಿ ಜೀವಂತವಾಗಿದ್ದಾರೆ ಮತ್ತು ಅವರು ತಮ್ಮ ಶಕ್ತಿಯನ್ನು ಮರೆಯುತ್ತಿದ್ದಾಗಲ್ಲ ಜಾಂಬವಂತನು ಅದನ್ನು ನೆನಪಿಸಲು ಸಹಾಯ ಮಾಡುತ್ತಿದ್ದನು ಎಂದು ನಂಬಲಾಗುತ್ತದೆ. ಇದು ಕೆಲವೊಂದು ಪುರಾಣಗಳಲ್ಲಿ ಹನುಮಂತನನ್ನು ಶಿವನ ಅವತಾರ ಎಂಬಂತೆ ಪರಿಗಣಿಸಲಾಗುತ್ತದೆ. ಇದಿಷ್ಟು ನನಗೆ ತಿಳಿದಿರುವಂತಹ ವಿಶಿಷ್ಟ ಮಾಹಿತಿಗಳು. ನಾನೊಂದಷ್ಟು ಬುಕ್ಕುಗಳಿಂದ ಓದಿರುವಂಥದ್ದು. ಇನ್ನಷ್ಟು ಹಿಂದೂ ದೇವತೆಗಳ ಬಗ್ಗೆ ಇನ್ನಷ್ಟು ವಿಶಿಷ್ಟ ಮಾಹಿತಿಗಳು ನಿಮ್ಮಲ್ಲಿದ್ದರೆ ನನಗೂ ತಿಳಿಸಿ, ಇತರರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.